ಫಸ್ಟ್ ಆಫ್ ಆಲ್ ನಾನು ಹೀಲಿ ಟೀಮ್ಗೆ ಟನ್ಸ್ ಆಫ್ ಥ್ಯಾಂಕ್ ಯು ಹೇಳ್ಬೇಕು. ಯಾಕೆಂದ್ರೆ ಇದು ನಮಗೆ ಸಿಗೋದು ಸುಲಭ ಅಲ್ಲ. ಶೀಲಾ ಮ್ಯಾಮ್ ಹೇಳ್ದಂಗೆ ನಮ್ ಕರ್ಮ ಕಳ್ದಿದ್ರೆ ಮಾತ್ರ ಇದ್ ಸಿಗೋದು ನಮ್ಗೆ. ನನಗೆ ಬಂದು ನಾನು 3 months ಇಂದ ಯೂಸ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಹೀಲಿನ. ನನಗೆ ಬ್ರೀತಿಂಗ್ ಇಶ್ಯೂಸ್ ಇತ್ತು ಮ್ಯಾಮ್. ಪಾಸ್ಟ್ 5 to 10 years ಇದೆ. ಬಟ್ ಇದು ಏನಂದ್ರೆ ನನಗೆ ನಿದ್ರೆಯಲ್ಲಿ ನಾನು ಬಾಯಿಂದ ಉಸಿರಾಡ್ತಿದ್ದೆ, ಮೂಗಿಂದ ಉಸಿರಾಡಕ್ ಆಗ್ತಿರ್ಲಿಲ್ಲ ನನ್ಗೆ. ಮತ್ತೆ ಡೀಪ್ ಆಗು ಉಸಿರಾಡಕ್ ಆಗ್ತಿರ್ಲಿಲ್ಲ. ಏನಾದ್ರು ಮೆಡಿಟೇಷನ್ ಏನಾದ್ರು ಮಾಡ್ಬೇಕು ಅಂದಾಗ ನಾನು ಡೀಪ್ ಆಗಿ ಹಿನ್ನೇಲ್ ಎಕ್ಸೆಲ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಏನೇ ಮೆಡಿಟೇಷನ್ ತಗೊಂಡ್ರು ನನಗೆ ವರ್ಕ್ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಈ ಚೆಸ್ಟ್ ರೀಸನ್ ಬಂದಾಗ ಅಲ್ಲೇನೆ ಸ್ಟಾಪ್ ಆಗ್ಬಿಡ್ತಿತ್ತು ನನ್ಗೆ. ನನಗ್ ಫೀಲ್ ಆಗ್ತಿತ್ತು ಅಲ್ಗೇನೆ, ನಾನು ಶಾರ್ಟ್ ಬ್ರೀತ್ ತರ ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತಿತ್ತು. ಬಟ್ ಯಾವ್ದು ವರ್ಕ್ ಆಗ್ತಿರ್ಲಿಲ್ಲ ನನ್ಗೆ ಮೆಡಿಟೇಷನ್. ಇದು ಬಂದ್ಬಿಟ್ಟು ನಾನು ಅಬ್ಸರ್ವ್ ಮಾಡ್ಕೊಂಡಿಲ್ಲ. ಇದು 3 months ಆದ್ಮೇಲೆ ನನ್ಗೆ ಯಾವ್ದೋ ಒಂದ್ ಮೊಮೆಂಟ್ ಅಲ್ಲಿ ಗೊತ್ತಾಯ್ತು ಅಷ್ಟೇನೆ. ಓ, ಕ್ಲೀನ್ ಆಗಿ ಉಸಿರಾಡ್ತಿದ್ದೀನಲ್ಲ ನಾನು, ಎಷ್ಟ್ ಈಸಿಯಾಗಿ ಉಸಿರಾಡ್ತಿದೀನಿ ಅಂತ ನನಗ್ ಫೀಲ್ ಆಯ್ತು. ಇದ್ರಿಂದ ಬಂದ್ಬಿಟ್ಟು ನನಗೆ ಥ್ರೋಟ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಿತ್ತು. ಯಾಕೆಂದ್ರೆ ಬಾಯಲ್ಲಿ ಉಸಿರಾಡ್ತಾ ಇದ್ದಲ್ಲ, ಅದಕ್ಕೋಸ್ಕರ ನನ್ಗೆ ಥ್ರೋಟ್ ಇನ್ಫೆಕ್ಷನ್ಸ್ ಫ್ರೀಕ್ವೆಂಟ್ಲಿ ಆಗ್ತಾನೆ ಇತ್ತು. 15 days once ಆಗ್ತಾನೆ ಇತ್ತು ಯಾವಾಗ್ಲೂನು. ಸೊ ಅದ್ರಿಂದನೂ ಹೊರಗಡೆ ಬಂದಿದ್ದೀನಿ. ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು, ಅದು ಫುಲ್ ಕ್ಲಿಯರ್ ಆಗಿದೆ. ಈಗ ಆರಾಮಾಗಿದ್ದೀನಿ ಹೇಳ್ಬೇಕು ಅಂದ್ರೆ. ಬಟ್ ಅಂದ್ರೆ ನನ್ ಮಕ್ಳಿಗಂತೂ ತುಂಬಾ ಯೂಸ್ ಆಗ್ತಿದೆ. ಅವ್ರಿಗೂ ಅಷ್ಟೇ ತುಂಬಾ ಕೋಲ್ಡ್ ಎಫೆಕ್ಟ್ ಆಗ್ತಾ ಇತ್ತು ಈ ವೆದರ್ ಅಲ್ಲಿ. ಅವ್ರಿಗೆ ಬಂದ್ಬಿಟ್ಟು ನಾನು ಡೈಲಿ ಹೀಲಿ ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ತಾ ಇದ್ದೀನಿ. ಅದ್ರಿಂದನೂ ಅವರು ಫುಲ್ಲು ಆಕ್ಟಿವ್ ಆಗಿದ್ದಾರೆ. ಮತ್ತೆ ನಾವು ಹಾಸ್ಪಿಟಲ್ಗೆ ಹೋಗೇ ಇಲ್ಲ ಆಕ್ಚುಲಿ 3 months ಇಂದ. ರೆಗ್ಯುಲರ್ ಆಗಿ ಹೋಗ್ತಿದ್ವಿ, 15 days ಮಂತ್ಲಿ ಒನ್ಸ್ ಹೋಗ್ತಾನೆ ಇರ್ಬೇಕಿತ್ತು ಮಕ್ಳಿಗೋಸ್ಕರ. ಬಟ್ ಈಗ 3 months ಇಂದ ಎಲ್ಲೂ ಹೋಗಿಲ್ಲ. ಶೀಲಾ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಆಕ್ಚುಲಿ ಇದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಲಕ್ಷ್ಮಿ ಅವರೇ, ಥ್ಯಾಂಕ್ ಯು ಸೋ ಮಚ್.